ಹಿಂದಿನ ತರಗತಿ ಒಳಗಡೆ ನೀವು ಕೌಟಿಲ್ಯರವರ ಮಂಡಲ ಸಿದ್ಧಾಂತದ ಬಗ್ಗೆ, ಷಡ್ಗುಣ ಸಿದ್ಧಾಂತದ ಬಗ್ಗೆ ಅಧ್ಯಯನ ಮಾಡಿದ್ವಿ. ಇವತ್ತು ಅದರ ಮುಂದುವರೆದ ಭಾಗ ಯಾವುದು ಅಂತಂದಾಗ ಭಾರತದ ರಾಜಕೀಯ ಚಿಂತಕರ ಒಳಗ ಜವಾಹರ್ಲಾಲ್ ನೆಹರೂರ ಬಗ್ಗೆ ನಾವು ಪ್ರಮುಖವಾಗಿ ಅಧ್ಯಯನ ಮಾಡ್ತೇವೆ. ಜವಾಹರ್ಲಾಲ್ ನೆಹರು ಅವ್ರ ಬಗ್ಗೆ ಕೆಸೆಟ್ ಪರೀಕ್ಷೆ ಒಳಗೆ ಕಡ್ಡಾಯವಾಗಿ ಒಂದು ಪ್ರಶ್ನೆ ಬರ್ತಾ ಇರ್ತದೆ. ಹಾಗಾಗಿ ಈ ಭಾಗವನ್ನ ನಾವು ಸ್ವಲ್ಪ ಗಂಭೀರವಾಗಿ ಅಧ್ಯಯನ ಮಾಡ್ತಾ ಇರ್ಬೇಕು. ಓಕೆ, ಈ ಜವಾಹರ್ಲಾಲ್ ನೆಹರು ಅವರ ಕಾಲ 1899ರಿಂದ 1984 ಇದೇನ್ರಿ ಜವಾಹರ್ಲಾಲ್ ನೆಹರು ಅವರ ಕಾಲಮಾನವಾಗಿದೆ. ಓಕೆ, ಜವಾಹರ್ಲಾಲ್ ನೆಹರೂರವರು ಅಲಹಾಬಾದ್ ನಲ್ಲಿ 1889 ನವೆಂಬರ್ 14ನೇ ತಾರೀಕು ಜನಿಸ್ತಾರೆ. 1889 ನವೆಂಬರ್ 14ನೇ ತಾರೀಕು ಏನ್ ಮಾಡ್ತಾರ್ರಿ, ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಅಲಹಾಬಾದ್ ನಲ್ಲಿ ಜನಿಸ್ತಾರೆ. ನೆನಪಿರ್ಲಿ, ಈ ನವೆಂಬರ್ 14 ನಾವು ಪ್ರತಿ ವರ್ಷ ಮಕ್ಕಳ ದಿನಾಚರಣೆಯನ್ನಾಗಿ ಆಚರಣೆ ಮಾಡುತ್ತೇವೆ. ಯಾವ ದಿನಾಚರಣೆಯಾಗಿ ಆಚರಣೆ ಮಾಡ್ತೀವ್ರಿ? ಮಕ್ಕಳ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತೇವೆ. ಓಕೆ, ನೋಡ್ರಿ, ಇವರ ಜನ್ಮ ದಿನಾಂಕ 1889 ನವೆಂಬರ್ 14. ಇವರ ತಂದೆ ಯಾರು ಅಂತಂದಾಗ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದ ಮೋತಿಲಾಲ್ ನೆಹರೂರವರು. ಇವರ ತಂದೆ ಯಾರ್ರಿ? ಸ್ವಾತಂತ್ರ್ಯ ಹೋರಾಟಗಾರರಾಗಿರುವಂತ ಮೋತಿಲಾಲ್ ನೆಹರೂರವರ ತಂದೆಯಾಗಿದ್ರು. ಹಂಗಾದ್ರ ಅವರ ತಾಯಿ ಸ್ವರೂಪರಾಣಿ. ತಂದೆ ಮೋತಿಲಾಲ್ ನೆಹರು, ತಾಯಿ ಸ್ವರೂಪರಾಣಿ. ಇವರು ವಿದೇಶದಲ್ಲಿ ಉನ್ನತ ಶಿಕ್ಷಣವನ್ನ ಪಡೆದು ಭಾರತಕ್ಕೆ 1912ರಲ್ಲಿ ಹಿಂದಿರುಗುತ್ತಾರೆ. ವಿದೇಶಕ್ಕೆ ಉನ್ನತ ಶಿಕ್ಷಣ ಪಡೆಯೋದಕ್ಕೆ ಹೋದಂತ ನೆಹರು ಅವರ ಮುಂದೆ ಏನ್ ಮಾಡ್ತಾರೆ, 1912 ಒಳಗಡೆ ಭಾರತಕ್ಕೆ ಹಿಂದಿರುಗ್ತಾರೆ. ಹಾಗಾದ್ರೆ ನೆಹರೂರವ್ರ ಮೇಲೆ ಪ್ರಭಾವ ಬೀರ್ತಕ್ಕಂತ ಲೇಖಕರು ಯಾರು? ನೆಹರೂರವರ ಮೇಲೆ ಪ್ರಭಾವ ಬೀರಿರುವಂತಹ ಲೇಖಕರು ಅಂತಂದಾಗ ಜಾರ್ಜ್ ಬರ್ನಾರ್ಡ್ ಶಾ ರವರು, ಬರ್ಟೆಂಡ್ ಅವರು ಮತ್ತು ರಸೆಲ್ ಅವರು. ಓಕೆ, ಜವಾಹರ್ಲಾಲ್ ನೆಹರೂರವರ ಮೇಲೆ ಪ್ರಭಾವ ಬೀರಿರುವಂತಹ ಲೇಖಕರು ಒಂದು ಜಾರ್ಜ್ ಬರ್ನಾರ್ಡ್ ಶಾ ಮತ್ತು ಬರ್ಟೆಂಡ್ ರಸೆಲ್ ಅವರು. ಏನ್ ಅಂದ್ರ ಜವಾಹರ್ಲಾಲ್ ನೆಹರೂರವರ ಮೇಲೆ ಬಹಳಷ್ಟು ಪ್ರಭಾವವನ್ನ ಬೀರಿರುವಂತದನ್ನ ನಾವು ಕಾಣ್ತಾ ಇದ್ದೀವಿ. ಇನ್ನು ಇವರ ವೈವಾಹಿಕ ಜೀವನವನ್ನ ನಾವು ನೋಡ್ತಾ ಹೋದಿದ್ರ ನಾವು 1916 ಏನಾಗ್ತೈತ್ರಿ, ಜವಾಹರ್ಲಾಲ್ ನೆಹರು ಮತ್ತು ಕಮಲಾದೇವಿ ಅವರ ವಿವಾಹ ಆಗ್ತದೆ. ಜವಾಹರ್ಲಾಲ್ ನೆಹರು ಅವರ ಪತ್ನಿ ಹೆಸರು ಕಮಲಾದೇವಿ. ಅವ್ರಿಗೆ 1916ರಲ್ಲಿ ಏನಾಗ್ತದೆ, ಮದುವೆ ಆಗ್ತದೆ. ಮುಂದೆ ಒಂದೇ ವರ್ಷದಲ್ಲಿ 1917ರಲ್ಲಿ ಏನಾಗ್ತೈತಿ, ಒಂದೇ ಒಂದು ಸಿಂಗಲ್ ಎಂಗಲ್ ಮಗು ಹುಡ್ತೈತೆ ಅವ್ರಿಗೆ. ಜವಾಹರ್ಲಾಲ್ ನೆಹರು ಮತ್ತು ಕಮಲಾದೇವರಿಗೆ ಹುಟ್ಟಿದಂತ ಒಂದ್ ಮಗು, ಹೆಣ್ಣು ಮಗು ಹುಡ್ತೈತಿ. ಆ ಹೆಣ್ಣು ಮಗುವಿನ ಹೆಸರು ಏನಂತಂದಾಗ ಇಂದಿರಾ ಪ್ರಿಯದರ್ಶಿನಿ. ಈ ಇಂದಿರಾ ಪ್ರಿಯದರ್ಶಿನಿ ಯಾರಂದ್ರ ಅವರೇ ಮುಂದೆ ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಇಂದಿರಾ ಗಾಂಧಿ ಅವರು. ಅವರ ನಿಜವಾದ ಮೊದಲನೇ ಹೆಸರು ಏನಂದ್ರ ಪ್ರಿಯದರ್ಶಿನಿ ಅಂತ ಹೇಳಿ. ಓಕೆ, ನೆಹರೂರವರು ಲಾಹೋರ್ನಲ್ಲಿ ಸಮಾವೇಶಗೊಂಡ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಚುನಾಯಿತರಾದರು. ಜವಾಹರ್ಲಾಲ್ ನೆಹರೂರವರು ಲಾಹೋರ್ನಲ್ಲಿ ಸಮಾವೇಶಗೊಂಡಿರುವಂತಹ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಏನಾಗ್ತಾರೆ, ಇವರು ಚುನಾಯಿತರಾಗ್ತಾರೆ. 1929 ಡಿಸೆಂಬರ್ 31 ಲಾಹೋರ್ನಲ್ಲಿ ನಡೆದತಕ್ಕಂತ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾರತಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಪಡೆಯುವ ಕುರಿತು ನಿರ್ಣಯವನ್ನ ಅಂಗೀಕರಿಸ್ತಾರೆ. ನೆನಪಿಟ್ಕೋರಿ, ಇದು ಬಹಳ ಇಂಪಾರ್ಟೆಂಟ್. ಇದನ್ನ ಕೇಳ್ತಾರೆ. ಯಾವ ಅಧಿವೇಶನ? 1929 ಲಾಹೋರ್ ಕಾಂಗ್ರೆಸ್ ಅಧಿವೇಶನ. ಈ ಲಾಹೋರ್ ಕಾಂಗ್ರೆಸ್ ಅಧಿವೇಶನದೊಳಗಡೆ ಏನ್ ಮಾಡ್ತಾರೆ, ಭಾರತಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಪಡಿತಕ್ಕಂತ ಒಂದು ಐತಿಹಾಸಿಕ ನಿರ್ಣಯವನ್ನ ಎಲ್ಲಾ ಹೋರಾಟಗಾರರು ಏನ್ ಮಾಡ್ತಾರ ಅಂದ್ರ ಏಕಾಭಿಪ್ರಾಯದಿಂದ ಏನ್ ಮಾಡ್ತಾರೆ, ಅಂಗೀಕರಿಸ್ತಾರೆ. ಓಕೆ, ಮತ್ತೆ ಏನಾಗ್ತದೆ, 1937 1937 1946 ನೆಹರು ಏನ್ ಮಾಡ್ತಾರೆ,
ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಸೇವೆ ಸಲ್ಲಿಸುತ್ತಾರೆ. ನೆನ್ಪಿಟ್ಕೋರಿ, ಬಹಳ ಇಂಪಾರ್ಟೆಂಟ್ ಅದ್ರ 1926 ಡಿಸೆಂಬರ್ 31ರಂದು ಲಾಹೋರ್ ನಲ್ಲಿ ನಡೆದಿರುವಂತಹ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧಿವೇಶನದಲ್ಲಿ ಭಾರತಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಪಡೆಯುವ ಬಗ್ಗೆ ನಿರ್ಣಯವನ್ನ ಎಲ್ಲರೂ ಕೂಡ ಏನ್ ಮಾಡ್ತಾರೆ, ಅಂಗೀಕರಿಸ್ತಾರೆ. ಅದ್ರ ಜೊತೆಗೆ ನಂತರ ಪುನಃ ಏನಾಗ್ತೈತೆ ಅಂದ್ರೆ ಇಲ್ಲಿ 1936 ಒಳಗಡೆ, 1937 ಒಳಗಡೆ, ಮತ್ತೆ 1946 ಒಳಗಡೆ ಏನ್ ಮಾಡ್ತಾರ್ರಿ, ನೆಹರೂರವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಸೇವೆಯನ್ನ ಸಲ್ಲಿಸುತ್ತಾರೆ. ಏನ್ ಮಾಡ್ತಾರೆ, ಸೇವೆಯನ್ನ ಸಲ್ಲಿಸುತ್ತಾರೆ. ನೆಕ್ಸ್ಟ್ 1946ರಲ್ಲಿ ಅವರು ನಡುಗಾಲ ಸರ್ಕಾರ, ಅದನ್ನ ಹಂಗಾಮಿ ಸರ್ಕಾರ ಅಂತ ಕೂಡ ಕರೀತಾರೆ. ಅದನ್ನ ಹಂಗಾಮಿ ಸರ್ಕಾರ ಅಂತ ಕೂಡ ಕರೀತಾರೆ. 1946ರಲ್ಲಿ ಅವರು ಭಾರತದ ಹಂಗಾಮಿ ಸರ್ಕಾರವನ್ನ ರಚನೆ ಮಾಡಿದ್ರು. 1947ರಿಂದ 1964ರವರೆಗೆ, ಅಂದ್ರೆ 1947 ಆಗಸ್ಟ್ 15 ಹಿಡ್ಕೊಂಡ ಅವರ ಸಾಯೋ ತನಕ, ಅಂದ್ರೆ 1964 27 ಡೇಟ್ ಒಂದ್ ನೆನ್ಪರ್ಲಿ, ತಿಂಗಳು ನೆನ್ಪರ್ತಾ ಇಲ್ಲ. ಸರಿ, ಓಕೆ, ಹೇಳ್ತೀನಿ ನಿಮ್ಗೆ. 1964 1944ರೊಳಗೆ ಅವ್ರ ಸಾಯೋ ತನಕ ಏನ್ ಮಾಡಿದಂದ್ರ, ಈ ದೇಶದ ಪ್ರಧಾನಿಯಾಗಿ ಜವಾಹರ್ಲಾಲ್ ನೆಹರು ಅವ್ರು ಏನ್ ಮಾಡಿದ್ರಿ, ಸೇವೆಯನ್ನ ಸಲ್ಲಿಸಿದ್ರು ಅಂತ ಹೇಳಿ ಹೇಳ್ತೇವ್ರಿ. ನೆಕ್ಸ್ಟ್ ಏನಾಗ್ತದೆ, ಭಾರತದ ಸಮಗ್ರತೆ ಐಕ್ಯತೆಯಲ್ಲಿ ಅವ್ರು ಏನ್ ಮಾಡಿದ್ರು ಅಂದ್ರ ವಿಶ್ವಾಸವನ್ನ ಹೊಂದಿದ್ರು. ಜವಾಹರ್ಲಾಲ್ ನೆಹರು ಅವ್ರು ಏನ್ ಹೇಳಿದ್ರಿ, ಭಾರತದ ಐಕ್ಯತೆಯಲ್ಲಿ ಮತ್ತು ಸಮಗ್ರತೆಯನ್ನು ಏನ್ ಮಾಡಿದ್ರು ಅಂದ್ರೆ ಅವರು ವಿಶ್ವಾಸವನ್ನ ಹೊಂದಿದ್ರು. ಓಕೆ, ಇದು ಎಲ್ಲಿ ನಮಗೆ ಗೊತ್ತಾಗ್ತದೆ ಅವರು ಸಮಗ್ರತೆಯಲ್ಲಿ ಮತ್ತು ಐಕ್ಯತೆಯಲ್ಲಿ ವಿಶ್ವಾಸ ಹೊಂದಿದ್ರು ಅಂತಕ್ಕಂಥದ್ದಂದಾಗ, ಅವರ ಭಾರತದ ಐಕ್ಯತೆ, ಇಂಡಿಯನ್ ಇಂಟಿಗ್ರಿಟಿ ಅಂತಕ್ಕಂತ ಒಂದು ಲೇಖನದೊಳಗಡೆ ಏನಾಗ್ತದೆ, ಅವರು ಭಾರತದ ಸಮಗ್ರತೆ ಮತ್ತು ಐಕ್ಯತೆಯಲ್ಲಿ ವಿಶ್ವಾಸ ಹೊಂದಿದ್ರು ಅಂತಕ್ಕಂಥದ್ದು ನಮ್ಗೆ ಅರ್ಥ ಆಗ್ತದೆ. ಓಕೆ, ಇವ್ ನೋಡ್ರಿ, 1947 ಆಗಸ್ಟ್ 15 ಹಿಡ್ಕೊಂಡ, 1947 ಆಗಸ್ಟ್ 15 ಹಿಡ್ಕೊಂಡು ಮೇ 27 1964, ಮೇ 27 1964 ಅಂದ್ರೆ ತಾವು ಸಾಯುವ ದಿನದ ತನಕ ಏನಾಗಿದ್ರು, ಇವರು ದೇಶದ ಪ್ರಧಾನ ಮಂತ್ರಿಯಾಗಿ ಸೇವೆಯನ್ನ ಸಲ್ಲಿಸಿದ್ರು. ಓಕೆ, ರಾಷ್ಟ್ರೀಯತೆ ಅತಿಯಾಗಿ ಅನ್ಯ ರಾಷ್ಟ್ರಗಳನ್ನ ದ್ವೇಷಿಸುವ ಮಟ್ಟಕ್ಕೆ ಹೋಗ್ಬಾರ್ದು. ರಾಷ್ಟ್ರೀಯತೆ ಅಂತಕ್ಕಂಥದ್ದು ಏನೈತ್ಲ, ಅದು ಅತಿಯಾಗಿ, ಈಗ ಫಾರ್ ಎಕ್ಸಾಂಪಲ್ ನೀವು ನೋಡಿದ್ರ ಅತಿರೇಕದ ರಾಷ್ಟ್ರಕ ಏನು ಅತಿರೇಕದ ರಾಷ್ಟ್ರ ಪ್ರೇಮ ಐತಂದ್ರ ಬೇರೆ ಬೇರೆ ರಾಷ್ಟ್ರಗಳ ಮೇಲೆ ಯುದ್ಧ ಮಾಡಕ್ ಕಾರಣ ಆಗ್ತೈತೆ. ನೀವು ಜರ್ಮನು, ಜಪಾನು, ಬೇರೆ ಬೇರೆ ರಾಷ್ಟ್ರಗಳ ಉದಾಹರಣೆ ತಗೊಂಡ್ಬಿಟ್ಟಂದ್ರ ಅವರು ಅತಿರೇಕದ ಏನೈತಲ್ಲ, ಅದು ದೇಶ ಪ್ರೇಮ ಮತ್ತೊಂದು ದೇಶದ ಮೇಲೆ ದಾಳಿ ಮಾಡೋದಕ್ಕೆ ಪ್ರಚೋದನೆ ಕೊಡ್ತೈತಿ. ಅದನ್ನ ನಾವೆಲ್ಲ ಗಮನಿಸ್ತೀವಿ. ಇದ್ರ ಕುರಿತಾಗಿ ಅವ್ರು ಹೇಳ್ತಾರೆ, ಜವಾಹರ್ಲಾಲ್ ನೆಹರು ಅವರು, ರಾಷ್ಟ್ರೀಯತೆ ಅಂತಕ್ಕಂಥದ್ದು ಅತಿಯಾಗಿ ಅನ್ಯ ರಾಷ್ಟ್ರಗಳನ್ನ ದ್ವೇಷಿಸುವ ಮಟ್ಟಕ್ಕೆ ಹೋಗ್ಬಾರ್ದು. ರಾಷ್ಟ್ರೀಯತೆ ಹೆಂಗಿರ್ಬೇಕು ಅಂತಂದಾಗ ಅಂತಾರಾಷ್ಟ್ರೀಯತೆ ಸಂಬಂಧಗಳಿಗೆ ಏನಾಗಬೇಕು, ತೊಡಕಾಗದ ರೀತಿಯಂತೆ ಏನ್ ಮಾಡ್ಬೇಕು ನಾವು, ಜಾಗರೂಕರಾಗಿರ್ಬೇಕು ಅಂತ ಹೇಳಿ ಜವಾಹರ್ಲಾಲ್ ನೆಹರು ಏನ್ ಮಾಡ್ತಾರೆ, ತಿಳಿಸಿಕೊಡ್ತಾರೆ. ಅಂದ್ರ ಪ್ರತಿಯೊಂದಕ್ಕೂ ಕೂಡ ಮಿತಿ ಇರ್ಬೇಕು. ನೀವು ಅತಿಯಾಗಿ ವಿಪರೀತ ಅಂತಕ್ಕಂಥ ಮಟ್ಟಿಗೆ ರಾಷ್ಟ್ರ ಪ್ರೇಮ ಐತಂದ್ರ ಅದೇನಾಗ್ತತಿ, ಅಂತಾರಾಷ್ಟ್ರ ಮಟ್ಟಕ್ಕೆ ತೊಡಕನ್ನ ಉಂಟು ಮಾಡ್ತದೆ, ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ಹಾಳು ಮಾಡ್ತದೆ. ಹಾಗಾಗಿ ಹೌದು, ಹಾಳಾಗದೆ ಇರೋ ರೀತಿಯಾಗಿ ನಾವ್ ಏನ್ ಮಾಡ್ಬೇಕ್ರಿ, ಜಾಗರೂಕರಾಗಿರ್ಬೇಕು ಅಂತಕ್ಕಂಥ ಮಾತನ್ನ ಜವಾಹರ್ಲಾಲ್ ನೆಹರು ಅವ್ರು ಏನ್ ಮಾಡ್ತಿದ್ರು, ಹೇಳ್ತಾ ಇದ್ರು. ಇನ್ನ ಅವರ ಪ್ರಸಿದ್ಧ ಕೃತಿ, ಜವಾಹರ್ಲಾಲ್ ನೆಹರೂರವರ ಪ್ರಸಿದ್ಧ ಕೃತಿ ಯಾವುದು ಅಂತಂದಾಗ ಡಿಸ್ಕವರಿ ಆಫ್ ಇಂಡಿಯಾ ಅಂತಕ್ಕಂಥದ್ದು ಏನಿದಲ್ಲ, ಇದು ಜವಾಹರ್ಲಾಲ್ ನೆಹರೂರವರ ಪ್ರಸಿದ್ಧವಾದಂತ ಕೃತಿಯಾಗಿದೆ. ಡಿಸ್ಕವರಿ ಆಫ್ ಇಂಡಿಯಾ ಅಂತಕ್ಕಂಥದ್ದು ಜವಾಹರ್ಲಾಲ್ ನೆಹರೂರವರು ಪ್ರಸಿದ್ಧ ಕೃತಿಯಾಗಿದೆ. ಇವರ ಅವಧಿ ಒಳಗಡೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಬಹಳಷ್ಟು ಆದ್ಯತೆಯನ್ನ ಕೊಡ್ತಾರೆ. ದೇಶ ವಿದೇಶಗಳ ಜೊತೆಗೆ ಒಪ್ಪಂದವನ್ನ ಮಾಡ್ಕೋತಾರೆ. ಯಾಕಂದ್ರ ಸ್ವತಂತ್ರ ಅದೇ ಸಿಕ್ಕಿತ್ತು, ಕೆಲವೊಂದಿಷ್ಟು ಮೂಲಭೂತ ಸಮಸ್ಯೆಗಳಿದ್ದು, ಆ ಸಮಸ್ಯೆಗಳಿಗೆಲ್ಲ ಪರಿಹಾರ ಕಂಡ್ಕೋಬೇಕಾಗಿತ್ತು. ಹಾಗಾಗಿ ಅವರು ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ಏನ್ ಮಾಡ್ತಾರೆ, ಸುಧಾರಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾರೋ. ನೆಕ್ಸ್ಟ್ ಅಲಿಪ್ತ ಚಳವಳಿಗಳನ್ನ ಪ್ರಾರಂಭ ಮಾಡ್ತಾರೋ. ಅಂದ್ರೆ ಯಾವುದೇ ಒಂದು ಅಂತಾರಾಷ್ಟ್ರೀಯ ಶಕ್ತಿಯ ಗುಂಪಿಗೆ ಸೇರ್ಲಾರ್ದ ತಮ್ಮದೇ ಆದಂತ ಒಂದು ತಟಸ್ಥ ನೀತಿಯನ್ನ ಅನುಸರಿಸುವಂತ ಒಂದು ಅಲಿಪ್ತ ಗುಂಪನ್ನು ಕೂಡ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಜವಾಹರ್ಲಾಲ್ ನೆಹರು ಅವರು
ಪ್ರಾರಂಭ ಮಾಡತಕ್ಕಂಥದನ್ನ ನಾವು ಕಾಣ್ತಾ ಇದ್ದೀವಿ. ಇದಿಷ್ಟು ಜವಾಹರ್ಲಾಲ್ ನೆಹರು ಬಗ್ಗೆ ಇರ್ತಕ್ಕಂತಹ ಮಾಹಿತಿ. ಇನ್ ಇದರ ಮುಂದುವರೆದಂತ ಮಾಹಿತಿ ಯಾವುದು ಅಂತಂದಾಗ ಬಾಲ ಗಂಗಾಧರ ತಿಲಕ್ ಅವ್ರದ್ದು. ಬಾಲ ಗಂಗಾಧರ ತಿಲಕ್ ಅವರು. ಓಕೆ, ಬಾಲ ಗಂಗಾಧರ ತಿಲಕ್ ಅವರು ಇವರು ಕೂಡ ಒಬ್ಬ ಏನಾಗಿದ್ರು ಅಂದ್ರ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ರು. ಬಾಲ ಗಂಗಾಧರ ತಿಲಕ್ ಅವರು ಏನಾಗಿದ್ರು, ಇವರು ಕೂಡ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ರು. ಇವರ ಕಾಲಮಾನ 1856ರಿಂದ 1920. 1856ರಿಂದ 1920 ಇದೇನಾಗಿತ್ತು, ಬಾಲ ಗಂಗಾಧರ ತಿಲಕರವರ ಕಾಲಮಾನವಾಗಿತ್ತು. ಓಕೆ, ನವಭಾರತದ ನಿರ್ಮಾಪಕ. ನವಭಾರತದ ನಿರ್ಮಾಪಕ, ಭಾರತೀಯ ಆಂದೋಲನದ ಜನಕ. ನವಭಾರತದ ನಿರ್ಮಾಪಕ, ಭಾರತೀಯ ಆಂದೋಲನದ ಜನಕ, ನವಯುಗದ ಪ್ರತೀಕ. ನವಯುಗದ ಪ್ರತೀಕ, ಭಾಷಾ ಪತ್ರಿಕೋದ್ಯಮದ ಪಿತಾಮಹ. ಭಾಷಾ ಪತ್ರಿಕೋದ್ಯಮದ ಪಿತಾಮಹ, ಮಹಾರಾಷ್ಟ್ರದ ಕೇಸರಿ. ಮಹಾರಾಷ್ಟ್ರದ ಕೇಸರಿ, ಭಾರತೀಯ ಹೃದಯ ಸಾಮ್ರಾಜ್ಯದ ಅನಭಿಷಕ್ತ ಸಾರ್ವಭೌಮ ಅಂತ ಹೇಳಿ ಏನ್ ಮಾಡ್ತಾರ್ರಿ, ತಿಲಕರನ್ನ ಕರೆಯುತ್ತಾರೆ. ನೆನಪಿಟ್ಕೋರಿ, ನವಭಾರತದ ನಿರ್ಮಾಪಕ ಅಂತ ಹೇಳಿ, ಭಾರತದ ಆಂದೋಲನದ ಜನಕ ಅಂತ ಹೇಳಿ, ನೆಕ್ಸ್ಟ್ ನವಯುಗದ ಪ್ರತೀಕ ಅಂತ ಹೇಳಿ, ಭಾಷಾ ಪತ್ರಿಕೋದ್ಯಮದ ಪಿತಾಮಹ ಅಂತ ಹೇಳಿ, ಮಹಾರಾಷ್ಟ್ರದ ಕೇಸರಿ ಅಂತ ಹೇಳಿ, ನೆಕ್ಸ್ಟ್ ಭಾರತೀಯರ ಹೃದಯ ಸಾಮ್ರಾಜ್ಯದ ಅನಭಿಷಕ್ತ ಸಾರ್ವಭೌಮ ಅಂತ ಹೇಳಿ ಈ ಬೇರೆ ಬೇರೆ ಹೆಸರುಗಳಿಂದ ಏನ್ ಮಾಡ್ತಿದ್ದಾರೆ, ಬಾಲ ಗಂಗಾಧರ ತಿಲಕ್ ಅವರನ್ನ ಕರಿತಾ ಇದ್ರು. ಇವರ ಪ್ರಸಿದ್ಧವಾದಂತ ಒಂದು ಘೋಷವಾಕ್ಯ ಇತ್ತು. ಅದು ಯಾವುದು ಅಂದಾಗ, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು. ಇದು ವೆರಿ ವೆರಿ ಇಂಪಾರ್ಟೆಂಟ್. ವೆರಿ ವೆರಿ ಇಂಪಾರ್ಟೆಂಟ್. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುತ್ತೇನೆ. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನ ಪಡೆದೇ ತೀರ್ತೇನೆ ಅಂತಕ್ಕಂತ ಒಂದು ಘೋಷವಾಕ್ಯವನ್ನ ಏನ್ ಮಾಡಿದ್ರು, ಬಾಲ ಗಂಗಾಧರ ತಿಲಕ್ ಅವರು ಮಾಡಿದ್ರು. ಓಕೆ, ಭಾವಿ ಪ್ರಜೆಗಳಾದಂತ ಯುವಕರಿಗೆ ಪರಿಣಾಮಕಾರಿ ಶಿಕ್ಷಣ ನೀಡತಕ್ಕಂಥದ್ರ ಸಲುವಾಗಿ ತಿಲಕ್ ಅವ್ರು ಏನ್ ಮಾಡ್ತಿದ್ರು, ತಿಲಕ್ ಅವರು, ಅಗರ್ಕರ್ ಅವರು, ಚಿಪಲೂನ್ಕರ್ ಅವರು, ಆಪ್ಟೆ ಅವರು, ಜೋಶಿರವರು ಮುಂತಾದವರೆಲ್ಲ ಸೇರಿ ಏನ್ ಮಾಡ್ತಾರೆ, ಒಂದು ನ್ಯೂ ಇಂಗ್ಲಿಷ್ ಸ್ಕೂಲ್ ಅಂತಕ್ಕಂಥ ಸಂಸ್ಥೆಯನ್ನ ಪೂನಾದಲ್ಲಿ ಪ್ರಾರಂಭ ಮಾಡ್ತಾರೆ. ಯಾರ್ಯಾರ್ರಿ, ಭಾವಿ ಪ್ರಜೆಗಳಾದ ಯುವಕರಿಗೆ ಪರಿಣಾಮಕಾರಿಯಾದಂತ ಶಿಕ್ಷಣ ನೀಡುವ ಸಲುವಾಗಿ ತಿಲಕ್ ರವರು, ಅಗರ್ಕರ್ ಅವರು, ಚಿಪ್ಲೂನ್ಕರ್ ಅವರು, ಆಪ್ಟೇರ್ ಅವರು, ಜೋಶಿರವರು ಇವರೆಲ್ಲರೂ ಸೇರಿ ಏನ್ ಮಾಡ್ತಾರೆ, ನ್ಯೂ ಇಂಗ್ಲಿಷ್ ಸ್ಕೂಲ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನ ಎಲ್ಲಿ ಪ್ರಾರಂಭ ಮಾಡ್ತಾರೆ, ಪೂನಾದಲ್ಲಿ ಪ್ರಾರಂಭ ಮಾಡ್ತಾರೆ. ಈ ಐವರು ಉತ್ಸಾಹಿಗಳೇ ಡೆಕ್ಕನ್ ಎಜುಕೇಶನ್ ಸೊಸೈಟಿಯ ಸ್ಥಾಪನೆಗೂ ಕಾರಣರಾದರು. ಈ ಐವರು ಉತ್ಸಾಹಿಗಳಿದಾರಲ್ಲ, ಇವರೇ ಏನ್ ಮಾಡಿದ್ರು ಅಂದ್ರ ಡೆಕ್ಕನ್ ಎಜುಕೇಶನ್ ಸೊಸೈಟಿಯ ಸ್ಥಾಪನೆಗೂ ಕೂಡ ಏನಾಗಿದ್ರು, ಕಾರಣರಾದರು. ತಿಲಕರು ಮರಾಠಿ ಭಾಷೆಯಲ್ಲಿ ಕೇಸರಿ ಅಂತಕ್ಕಂಥ ಪತ್ರಿಕೆಯನ್ನು ಮತ್ತು ಇಂಗ್ಲಿಷ್ ನಲ್ಲಿ ಮರಾಠ ಎನ್ನುವಂತಹ ಪತ್ರಿಕೆಯನ್ನ ಪ್ರಾರಂಭಿಸಿದರು. ನೋಡ್ರಿ, ತಿಲಕ್ ಏನ್ ಮಾಡಿದ್ರು, ಮರಾಠಿ ಭಾಷೆಯಲ್ಲಿ ಕೇಸರಿ ಎನ್ನುವಂತ ಪತ್ರಿಕೆಯನ್ನ ಮತ್ತು ಇಂಗ್ಲಿಷ್ ನಲ್ಲಿ ಮರಾಠ ಅಂತಕ್ಕಂಥ ಒಂದು ಪತ್ರಿಕೆಯನ್ನ ಏನ್ ಮಾಡಿದ್ರು, ಪ್ರಾರಂಭ ಮಾಡಿದ್ರು. ನೋಡ್ರಿ, ಕೇಳ್ತಾರ, ತಿಲಕರು ಮರಾಠಿ ಭಾಷೆಯಲ್ಲಿ ಪ್ರಾರಂಭ ಮಾಡ್ತಕ್ಕಂಥ ಪತ್ರಿಕೆ ಹೆಸರೇನು? ಓಕೆ, ತಿಲಕರು ಇಂಗ್ಲಿಷ್ ಭಾಷೆಯಲ್ಲಿ ಪ್ರಾರಂಭ ಮಾಡಿರುವಂತಹ ಪತ್ರಿಕೆ ಹೆಸರೇನು ಕೇಳಬಹುದು. ಓಕೆ, ನೆನಪಿಟ್ಕೋರಿ, ತಿಲಕ್ ಅವರು ಮರಾಠಿ ಭಾಷೆಯಲ್ಲಿ ನಡೆಸಿರ್ತಕ್ಕಂಥ ಪತ್ರಿಕೆ ಹೆಸರು ಕೇಸರಿ. ಕೇಸರಿ ಕೇಸರಿ ಓಕೆ, ಕೇಸರಿ ಇದು ಯಾವ ಭಾಷೆ ಒಳಗಿತ್ತು, ಮರಾಠಿ. ಯಾವ ಭಾಷೆ ರೀ, ಮರಾಠಿ. ಹಂಗಾದ್ರ ಇಂಗ್ಲಿಷ್ ಭಾಷೆಯಲ್ಲಿ ಧರಿಸ್ತಾ ಇದ್ರಲ್ಲ ಪತ್ರಿಕೆ, ಅದರ ಹೆಸರೇನು, ಮರಾಠ. ಪತ್ರಿಕೆ ಹೆಸರು ಮರಾಠ. ಯಾವ ಭಾಷೆಯಲ್ಲಿ ಅಂದಾಗ, ಇಂಗ್ಲಿಷ್ ಭಾಷೆಯಲ್ಲಿ. ಓಕೆ, ಮರಾಠಿ ಭಾಷೆ ಒಳಗೆ ಪ್ರಾರಂಭ ಮಾಡಿರುವಂತಹ ಪತ್ರಿಕೆ ಕೇಸರಿ, ಇಂಗ್ಲಿಷ್ ಭಾಷೆ ಒಳಗಡೆ ಪ್ರಾರಂಭ ಮಾಡಿರುವಂತಹ ಪತ್ರಿಕೆ ಮರಾಠ. ಇವೆರಡೂ ಪತ್ರಿಕೆಯನ್ನು ಏನ್ ಮಾಡಿದ್ರು, ಬಾಲ ಗಂಗಾಧರ ತಿಲಕ್ ಅವರು ಪ್ರಾರಂಭ ಮಾಡಿದ್ರು. ಓಕೆ, ನೆಕ್ಸ್ಟ್, ತಿಲಕರು ನವಭಾರತ ಸಂಘಟನೆಯ ಮೂಲಕ ಗಣೇಶ ಚತುರ್ಥಿ, ದಸರಾ ಹಬ್ಬಗಳಂತಹ ಧಾರ್ಮಿಕ ಸಾಮಾಜಿಕ ಸಮಾರಂಭಗಳನ್ನ ರಾಷ್ಟ್ರೀಯತೆಯ ಪ್ರಚೋದನೆಗಾಗಿ ಉಪಯೋಗಿಸಿಕೊಂಡ್ರು. ತಿಲಕರ ಏನ್ ಮಾಡಿದ್ರಿ, ನವಭಾರತ ಸಂಘಟನೆಯ ಮೂಲಕ ಗಣೇಶ ಚತುರ್ಥಿ,
ದಸರಾ ಹಬ್ಬಗಳಂತಹ ಧಾರ್ಮಿಕ ಸಾಮಾಜಿಕ ಸಮಾರಂಭಗಳನ್ನ ರಾಷ್ಟ್ರೀಯತೆಯ ಪ್ರಚೋದನೆಗಾಗಿ ಏನ್ ಮಾಡಿದ್ರು ಅವರು ಉಪಯೋಗಿಸಿಕೊಂಡರು ಉಪಯೋಗಿಸಿಕೊಂಡರು. ನೆಕ್ಸ್ಟ್, ತಿಲಕರು ರೂಪಿಸಿರುವಂತಹ ಸ್ವದೇಶಿ, ಪರದೇಶಿ, ಪರದೇಶಿ ಅರಿವೆ ಬಹಿಷ್ಕಾರ, ರಾಷ್ಟ್ರೀಯ ಶಿಕ್ಷಣ, ಸ್ವರಾಜ್ಯ. ತಿಲಕ್ ಅವ್ರು ರೂಪಿಸಿದ್ರು, ಏನೇನ್ ರೂಪಿಸಿದ್ರು? ಒಂದು ಸ್ವದೇಶಿ ಅಂತ ಹೇಳಿ, ಎರಡನೇದು ಪರದೇಶಿ ಅಥವಾ ವಿದೇಶ ಅರಿವೆ ಬಹಿಷ್ಕಾರ, ಮೂರನೇದು ರಾಷ್ಟ್ರೀಯ ಶಿಕ್ಷಣ, ನಾಲ್ಕನೇದು ಸ್ವರಾಜ್ಯ. ಈ ನಾಲ್ಕು ಮಹಾಮಂತ್ರಗಳಿಂದ ದೇಶದಲ್ಲಿ ಏನ್ ಮಾಡಿದ್ರು? ನವ ಚೈತನ್ಯವನ್ನ ಮೂಡಿಸಿದ್ರು. ಹಂಗಾದ್ರ ತಿಲಕರು ರೂಪಿಸಿದ 4 ಮಹಾಮಂತ್ರಗಳನ್ನ ಸರಿಯಾದ ಕ್ರಮದಲ್ಲಿ ಬರೆಯಿರಿ ಅಂದಾಗ, ಮೊದಲನೇದು ಸ್ವದೇಶಿ. ಯಾವನೇದು ಯಾವ್ದ್ರಿ? ಸ್ವದೇಶಿ. ಎರಡನೇದು ಯಾವ್ದೇ? ವಿದೇಶಿ ಬಟ್ಟೆಯ ಬಹಿಷ್ಕಾರ. ಯಾವ್ದ್ರಿ? ವಿದೇಶಿ ಬಟ್ಟೆಯ ಬಹಿಷ್ಕಾರ. ಮೂರನೇದು ರಾಷ್ಟ್ರೀಯ ಶಿಕ್ಷಣ. ನಾಲ್ಕನೇದು ಸ್ವರಾಜ್ಯ. ಯಾವ ರಾಜ್ಯ? ಸ್ವರಾಜ್ಯ. ನೋಡ್ರಿ, ಒಂದು ಸ್ವದೇಶಿ, ಎರಡನೇದು ವಿದೇಶಿ ಬಟ್ಟೆ ಬಹಿಷ್ಕಾರ, ಮೂರನೇದು ರಾಷ್ಟ್ರೀಯ ಶಿಕ್ಷಣ, ನಾಲ್ಕನೇದು ಸ್ವರಾಜ್ಯ. ಈ 4 ಏನಂದ್ರ ಮಹಾಮಂತ್ರಗಳದಾವು. ಈ 4 ಮಹಾಮಂತ್ರಗಳಿಂದ ತಿಲಕರವರು ಏನ್ ಮಾಡಿದ್ರು? ದೇಶದ ಜನರಲ್ಲಿ ನವ ಚೈತನ್ಯವನ್ನ, ನವ ಚೈತನ್ಯವನ್ನ ಮೂಡಿಸುವಂತ ಕೆಲಸವನ್ನ ಮಾಡಿದ್ರು. ಓಕೆ. ಹಂಗಾದ್ರ ತಿಲಕರ ಪ್ರಸಿದ್ಧ ಕೃತಿಗಳು ಯಾವುವು? ಬಾಲಗಂಗಾಧರ ತಿಲಕರವರ ಪ್ರಸಿದ್ಧ ಕೃತಿಗಳು ಯಾವುವು ಅಂತ ನೋಡ್ತಾ ಹೋದ್ರ, ಮೊದಲನೇದಾಗಿ ಗೀತಾ ರಹಸ್ಯ. ಮೊದಲನೇದು ಯಾವ್ದ್ರಿ? ಗೀತಾ ರಹಸ್ಯ. ಎರಡನೇದು ಓರಯನ್. ಮೂರನೇದು ಅರಾಬಿಕ್ ಹೋಮ್ ಇನ್ ವೇದಾಸ್ ಅಂತ ಹೇಳಿ. ನಾಲ್ಕನೇದು ವೇದಿಕ್ ಕ್ರೊನಾಲಜಿ ಅಂಡ್ ವೇದಾಂಗ ಜ್ಯೋತಿಷ್ಯ. ಓಕೆ. ನೆಕ್ಸ್ಟ್, ಯುದ್ಧಸ್ವ ಅಂತಕ್ಕಂಥದ್ದು ಗೀತೆಯಿಂದ ಪಡೆದು ಜನತೆಗೆ ತಿಲಕರು ನೀಡಿರುವಂತಹ ಸಂದೇಶವಾಗಿದೆ. ನೆಕ್ಸ್ಟ್, ತಿಲಕರು ಹೋಮ್ ರೂಲ್ ಲೀಗ್ ಅಂತಕ್ಕಂಥ ಸಂಸ್ಥೆಯನ್ನ ಸ್ಥಾಪಿಸಿ ಆಂದೋಲನವನ್ನ ಸಂಘಟಿಸಿದ್ರು. ಏನ್ ಸಂಘಟಿಸಿದ್ರಿ? ಆಂದೋಲನವನ್ನ ಸಂಘಟನೆ ಮಾಡಿದ್ರು. ಗಾಂಧೀಜಿಯವರು ತಿಲಕರನ್ನ ಆಧುನಿಕ ಭಾರತದ ತಂದೆ. ಎಂತಹ ತಂದೆ? ಆಧುನಿಕ ಭಾರತದ ತಂದೆ ಯಾರು? ತಿಲಕರು ಅಂತ ಹೇಳಿ ಮಹಾತ್ಮ ಗಾಂಧೀಜಿ ಅವ್ರು ಕರಿತಾ ಇದ್ರು. ನೆಹರೂರವ್ರು ಹೇಳ್ತಾ ಇದ್ರು, ಜವಾಹರ್ಲಾಲ್ ನೆಹರೂರವ್ರು ಹೇಳ್ತಾ ಇದ್ರು, ಭಾರತದ ಕ್ರಾಂತಿಯ ಜನಕ ತಿಲಕರು. ನೆಹರು ಏನ್ ಹೇಳ್ತಾರ್ರಿ? ಭಾರತದ ಕ್ರಾಂತಿಯ ಜನಕ ಯಾರು? ಬಾಲಗಂಗಾಧರ ತಿಲಕರವರು. ಮತ್ತೊಮ್ಮೆ ಹೇಳ್ತೀನ್ರಿ, ತಿಲಕರ ಪ್ರಸಿದ್ಧ ಕೃತಿಗಳು: ಒಂದು ಗೀತಾ ರಹಸ್ಯ 1915, ಓರಯನ್ 1893, ಅರಾಬಿಕ್ ಹೋಮ್ ಇನ್ ವೇದಾಸ್ 1903, ವೇದಿಕ್ ಕ್ರೊನಾಲಜಿ ಅಂಡ್ ವೇದಾಂಗ ಜ್ಯೋತಿಷ್ಯ 1925. ನೆಕ್ಸ್ಟ್ ನೋಡ್ರಿ, ಯುದ್ಧಸ್ವ ಅಂತಕ್ಕಂಥದ್ದು ಗೀತೆಯಿಂದ ಪಡೆದು ಜನತೆಗೆ ಏನ್ ಮಾಡ್ಯಾರಿ? ತಿಲಕ್ ಅವರು ಸಂದೇಶವನ್ನ ಕೊಟ್ಟಿದ್ದಾರೆ. ತಿಲಕ್ ಅವರು ಏನ್ ಮಾಡ್ತಾರೆ? ಮುಂದೆ ಹೋಮ್ ರೂಲ್ ಲೀಗ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿ ಆಂದೋಲನವನ್ನ, ಚಳವಳಿಯನ್ನ, ಹೋರಾಟವನ್ನ ಏನ್ ಮಾಡಿದ್ರು? ಅವರು ಸಂಘಟನೆ ಮಾಡಿದ್ರು. ಗಾಂಧೀಜಿ ಇವರನ್ನ ಏನಂತ ಕರಿತಾ ಇದ್ರು ಅಂದ್ರ, ತಿಲಕರನ್ನ ಆಧುನಿಕ ಭಾರತದ ತಂದೆ ಅಂತ ಏನ್ ಮಾಡ್ತಿದ್ರು? ಗಾಂಧೀಜಿ ಅವರು ಕರಿತಾ ಇದ್ರು. ಹಾಗಾದ್ರೆ ನೆಹರು ತಿಲಕರವರನ್ನ ಏನಂತ ಕರಿತಾ ಇದ್ರು ಅಂದಾಗ, ನೆಹರೂರವರು ತಿಲಕರವರನ್ನ ಭಾರತದ ಕ್ರಾಂತಿಯ ಜನಕ ಅಂತ ಕರಿತಿದ್ರು. ಇದು ಎಷ್ಟು ಅಂದ್ರೆ, ಜವಾಹರ್ಲಾಲ್ ನೆಹರು ಮೇಲೆ ಒಂದು ಪ್ರಶ್ನೆ ಅಥವಾ 2 ಪ್ರಶ್ನೆಗಳು, ತಿಲಕ್ ಅವ್ರ ಮೇಲೆ ಒಂದು ಪ್ರಶ್ನೆ. 1 = 1, 2, 2 + 2 = 4. ಅಂದ್ರ ನೀವು ಫೇಲ್ ಆಗ್ತಾ ಇರೋದು ಎಲ್ಲಿ ಅಂದ್ರ 2 ಮಾರ್ಕ್ಸಿಂದ 4 ಮಾರ್ಕ್ಸಿಂದ. ನೀವು ಒಂದೊಂದು ಚಾಪ್ಟರ್ಗಳನ್ನು ಕೂಡ ತಪ್ಪಲದ ಕರೆಕ್ಟ್ ಆಗಿ ಓದ್ಕೊಂಡ್ರೆ ಪರೀಕ್ಷೆ ಒಳಗೆ ಏನ್ ಮಾಡ್ತೀರಿ? ನೀವೆಲ್ಲರೂ ಪಾಸ್ ಆಗ್ತೀರಿ. ಹಾಗಾಗಿ ಯಾವ್ದನ್ನು ಕೂಡ ಸ್ಕಿಪ್ ಮಾಡ್ಲಾರ್ದ, ಯಾವ್ದನ್ನು ಅಂದ್ರೆ ಎಲ್ಲಾ ಬರ್ಲಾರ್ದೆಲ್ಲ ಓದ್ಬೇಡ್ರಿ. ಬರುವಂತದನ್ನೆಲ್ಲ ಕೂಡ ಪರ್ಫೆಕ್ಟ್ ಆಗಿ ನೀವು ಸಿದ್ಧತೆ ಮಾಡ್ಕೊಂಡಿರ್ಬೇಕು. ಆ ನಿಟ್ಟಿನಲ್ಲಿ ಪ್ರಯತ್ನಶೀಲರಾಗೋಣ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತಿನ ತರಗತಿಯನ್ನ ಏನ್ ನೋಡ್ರಿ ಇಲ್ಲಿಗೆ ಮುಗಿಸ್ಬಿಡೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.